ಹಣ್ಣಿನ ಪರಿಪೂರ್ಣ ಲಾಭ ಸಿಗಬೇಕಾದರೆ, ಹಣ್ಣಲ್ಲಿರುವ ಅಷ್ಟೂ ಪೋಷಕಾಂಶವನ್ನು ನಿಮ್ಮ ದೇಹ ಹೀರಬೇಕಾದರೆ ಖಾಲಿ ಹೊಟ್ಟೆಯಲ್ಲಿ ಹಣ್ಣನ್ನು ಸೇವಿಸಬೇಕು. ತಪ್ಪು ವಿಧಾನ ಅದು. ಫ್ರೂಟ್ ಸಲಾಡ್ ತಂದಿಟ್ಬಿಡ್ತಾರೆ, ಅಧಮ ವಿಧಾನ. ಹಾಗಾಗಿ ಹಣ್ಣನ್ನು ತಿನ್ನೋದು ಹೇಗೆ? ಖಾಲಿ ಹೊಟ್ಟೆಯಲ್ಲಿ, ಉದಾಹರಣೆಗೆ 4 ಗಂಟೆ ಮಧ್ಯಾಹ್ನ ಊಟ ಆಗಿದೆ, ಸಂಜೆ 5-5:30 ನೀವು ಕಾಫಿನೋ ಟೀನೋ ಬಿಸ್ಕಟ್ಟೋ ತೊಗೋತೀರ. ಹಾಗಾಗಿ 4 ಗಂಟೆ ಹೊತ್ತಿಗೆ ಖಾಲಿ ಹೊಟ್ಟೆಯಲ್ಲಿ ಹಣ್ಣನ್ನು ತಿನ್ನಿ. ಹಣ್ಣನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಇಡಿಯಾಗಿ ತಿನ್ನೋದು ಒಳ್ಳೆಯದು. ಸೇಬನ್ನು ಚೆನ್ನಾಗಿ ತೊಳೆದುಬಿಟ್ಟು ಇಡಿಯಾಗಿ ತಿನ್ನಬೇಕು. ಅಂದರೆ ನಾವೇ ಹಲ್ಲಲ್ಲಿ ಕಚ್ಚಿ ತಿನ್ನಬೇಕು. ಹೌದು, ಹಲ್ಲಲ್ಲಿ ಕಚ್ಚಿ ತಿನ್ನಬೇಕು. ಹಲ್ಲುಗಳ ಆರೋಗ್ಯ ಕಾಪಾಡೋದಕ್ಕೆ ಸಹಾಯ ಮಾಡಿದಾಗುತ್ತೆ. ಹಾಗಾಗಿ ಹಣ್ಣುಗಳನ್ನು ಕಚ್ಚಿ ತಿನ್ನಬೇಕು. ಇದು ಅತ್ಯುತ್ತಮ ವಿಧಾನ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಸಿಪ್ಪೆ ಸಮೇತ ತಿನ್ನಬೇಕು ಅಂತ ಹೇಳಿದ್ದೇನೆ. ಸೇಬಿನ ಹಣ್ಣಿನಲ್ಲಿ ಇರತಕ್ಕಂಥ ಪೋಷಕಾಂಶ ಎಲ್ಲಿದೆಯಪ್ಪ ಅಂದರೆ, ಆ ಕೆಂಪು ಸಿಪ್ಪೆ ಬರುತ್ತಲ್ಲ, ಸಿಪ್ಪೆಯಲ್ಲಿರುತ್ತೆ. ಒಳಗಿನ ತಿರುಳಲ್ಲಿ ಏನೂ ಇಲ್ಲ, ನಾಲಿಗೆಗೆ ರುಚಿ ಅಷ್ಟೇ. ರಕ್ಷಣೆ ಕೊಡೋದು ಆ ಕೆಂಪು ಬಣ್ಣ. ನೀಲಿ ದ್ರಾಕ್ಷಿ ತರ್ತಾರೆ, ಹೀಗೆ ಹಿಡ್ಕೊಂಡು ಒಳಗಿರೋ ರಸವನ್ನು ಎಳ್ಕೊಂಡು ಈ ಸಿಪ್ಪೆಯನ್ನು ಬಿಸಾಕ್ತಾರೆ. ಪರಮ ಮುಟ್ಟಾಳರು. ಕ್ಯಾನ್ಸರ್ ಬರದೇ ಇರೋ ಹಾಗೆ ರಕ್ಷಣೆ ಕೊಡುವಂಥ ರಾಸಾಯನಿಕ ವಸ್ತು ಇರೋದು ಆ ನೀಲಿ ಸಿಪ್ಪೆಯಲ್ಲಿ. ಅದನ್ನು ತಿನ್ನಬೇಕು. ಅದನ್ನು ತಿನ್ನದೆ ಬರೀ ಒಳಗಿರ್ತಕ್ಕಂಥ ತಿರುಳನ್ನು ಎಳ್ಕೊಂಡು ಬಿಸಾಕೋದು ತಪ್ಪು. ಹಾಗಾಗಿ ಹಣ್ಣುಗಳನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಇಡೀ ಹಣ್ಣನ್ನು ಸಿಪ್ಪೆ ಸಮೇತ ತಿನ್ನಲಿಕ್ಕೆ ಪ್ರಯತ್ನಿಸಬೇಕು. ಇದು ಅತ್ಯುತ್ತಮವಾದ ವಿಧಾನ. ಮಧ್ಯಮ ವಿಧಾನ ಅಂತ ಹೇಳುತ್ತಂದರೆ, ಹಣ್ಣಿನ ರಸವನ್ನು ತೆಗೆದು ಸಕ್ಕರೆಯನ್ನು ಹಾಕದೆ ಸೇವಿಸೋದು. ಅಧಮ ವಿಧಾನ ಅಂದರೆ ಫ್ರೂಟ್ ಸಲಾಡ್. ಅದರಲ್ಲಿ ಹಣ್ಣಿನ ಅಂಶಕ್ಕಿಂತಲೂ ಹೆಚ್ಚಾಗಿ ಉಳಿದ ಕೊಬ್ಬಿನಂಶ, ಸಿಹಿ ಅಂಶ ವಿಪರೀತ ಇರೋ ಕಾರಣ ಬೊಜ್ಜು ಬರಲಿಕ್ಕೆ ಖಂಡಿತ ಸಹಾಯ ಮಾಡುತ್ತೆ. ದಪ್ಪ ಆಗಬೇಕು ಅಂದರೆ ನೀವು ಸೇವಿಸ್ಕೋಬಹುದು. ಆದರೆ ಆರೋಗ್ಯ ಅನ್ನೋ ಪ್ರಶ್ನೆ ಬಂದಾಗ ಹಣ್ಣಿನ ಪೋಷಕಾಂಶ ನಿಮಗೆ ಸಿಗಬೇಕು ಅಂದರೆ ಬರೀ ಹೊಟ್ಟೆಯಲ್ಲಿ ತಿನ್ನಿ, ಫ್ರೂಟ್ ಸಲಾಡ್ ಜೊತೆ ತಿನ್ನಬೇಡಿ.